ಒಂದು ಸ್ಟೋರಿ ವಿಡಿಯೋ ಸಂಸಾರ ಪ್ರೀತಿ ಆಧಾರ. ಶ್ರೀಕೃಷ್ಣ ಮುಂದೆ ಜಗದ್ಗುರು. ಸಂಸಾರ ಪ್ರೀತಿ ಆಧಾರ ಕತೆ ಹೆಸರು. ಪರವಾಗಿಲ್ಲ, ಕೈಯಲ್ಲಿ ಉಂಗುರ ಇದೆ, ಒಳ್ಳೆ ಹುಡುಗ ಅನ್ನಿಸ್ತಾನೆ. ಇವತ್ತಲ್ಲ ನಾಳೆ ದುಡಿತಾನೆ, ಸೋಂಬೇರಿ ಅಲ್ಲ, ಕೆಲಸ ಮಾಡ್ತಾನೆ. ಅದು ಅಲ್ಲದೆ ದೂರದ ಸಂಬಂಧ ಯಾಕೆ ಮಾಡಬಾರ್ದು? ಮಗಳು ಕೊಟ್ಟು. ಆ ಹುಡುಗಿ ಇನ್ನೂ ಚಿಕ್ಕ ವಯಸ್ಸು, ಏನೂ ಗೊತ್ತಿಲ್ಲ. ಅಪ್ಪ ಅಮ್ಮ ಹೇಳಿದ್ದೇ ಸರಿ ಮದುವೆ ಆಗೋಯ್ತು. ಆಗಿನ ಕಾಲ ಹಾಗಿತ್ತು. ಮನೆಯವ್ರುಗಳೇ ಸೇರಿ ಅಡುಗೆ ಮಾಡಿದ್ರು. 2-3 ಮನೆ ಛತ್ರ ಇದ್ದಂಗಿತ್ತು. ಎದುರುಗಡೆ ದೇವಸ್ಥಾನ. ಊಟ ತಿಂಡಿ ಏನು ಬೇಕಾದರೂ ಎಷ್ಟು ಜನಕ್ಕೆ ಬೇಕಾದರೂ ಬಡಿಸ್ಬೋದು. ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಎರಡು ಒಂದೇ ನೆಂಟರುಗಳು. ಸ್ವಲ್ಪ ಬೇರೆ ಗಂಡು ಸಿಟಿ, ಹೆಣ್ಣು ಹಳ್ಳಿ. ಹುಡುಗಿ ಕಡೆಯವರು ಜೋರಾಗಿದ್ದರು. ಎಲ್ಲ ಕೊಟ್ಟು ಜೋರಾಗೆ ಮದುವೆ ಮಾಡಿದರು. ಆಗ ಚಿನ್ನ, ಹಗ್ಗ, ಓಲೆ, ಜುಮ್ಕಿ ಜೊತೆ ಡಾಬು, ಕಾಸಿನ ಸರ, ಬೆಳ್ಳಿ ಪಾತ್ರೆ, ಸೂಟು, ಉಂಗುರ ಎಲ್ಲ ಕೊಟ್ಟು ಮದುವೆ ಮಾಡಿದರು. ಮಗಳು ಚೆನ್ನಾಗಿರಲಿ ಅಂತ ಎಲ್ಲ ಕೊಟ್ಟು ಮದುವೆ ಮಾಡಿದರು. ಅಂಥ ದೂರ ಹುಡುಗ ಇರೋ ಊರು ಸ್ವಲ್ಪ ದೂರ. ಈಗಲೇ ಸ್ವಲ್ಪ ದಿನ ಇದ್ದು ಹೋಗಿ ಆಮೇಲೆ ವ್ಯವಹಾರಸ್ಥರು ಟೈಮ್ ಸಿಗೋಲ್ಲ. ಆಯಿತು, ಎಲ್ಲರ ಜೊತೆ ಇದ್ದು ಅತ್ತೆ ಮಾಡಿ ಬಡಿಸಿದ ಅಡುಗೆ ಊಟ ಮಾಡಿಕೊಂಡು ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ. ತೋಟ, ದೇವಸ್ಥಾನ, ಮನೆ ದೇವರು ಎಲ್ಲ ಹೋಗಿ ಬಂದದ್ದಾಯಿತು. ಇನ್ನು ಊರಿಗೆ ಹೊರಡಬೇಕು ಅನ್ನುವಾಗ ಎಲ್ಲರೂ ಗೋಳಪ್ಪನೇ, ನೀನು ಒಬ್ಬಳೇ ಏನು ಮಾಡ್ತೀಯ ಅಂತ. ನೀನು ಒಬ್ಬಳೇ ಏನು ಮಾಡ್ತೀಯ ಅಲ್ಲಿ ಅಂತ. ನಾನು ತಮ್ಮನ ಬಿಟ್ಟು ಹೋಗಲ್ಲ ಅಂತ ಅವಳು. ಏನೇನು ಬಂದು ಬಿಡು, ಬೇಗ ಬಂದುಬಿಡು ಅಂತ ಹೇಳಿರು. ಸುರೇಶ ಇಲ್ಲೇನು ಮಾಡ್ತೀಯ? ಹೇಗಿದ್ದರೂ ಕ್ಲಾಸಿಗೆ ಹೋಗಲ್ಲ. ಎಮ್ಮೆ ಕಾಯ್ಕೊಂಡಿರೋದು ಬಿಟ್ಟು ಅಲ್ಲಿ ವ್ಯಾಪಾರನಾದರೂ ಮಾಡುವಿಯಂತೆ. ಕಣೋ, ನಾನು ಅದನ್ನೇ ಹೇಳೋಣ ಅಂತಿದ್ದೆ. ನೀವು ಇನ್ನು ಹೊಸದಾಗಿ ಮದುವೆ ಆಗಿದ್ದೀರಾ, ಯಾಕೆ ಅಂತ ಸುಮ್ಮನಿದ್ದೆ. ಹೆಂಗಸರೆಲ್ಲ ನಮಗೆ ಅಂಗಡಿಗೆ ವ್ಯಾಪಾರಕ್ಕೆ ಹಾಗೇನಿಲ್ಲ. ನಮಗೆ ಹೆಂಗಸರು ಗಂಡಸರು ಎಷ್ಟು ಜನ ಇದ್ದರೂ ವ್ಯಾಪಾರಕ್ಕೆ ಬೇಕಾಗ್ತಾರೆ. ಆದರೆ ನೀನಿದೆಯಲ್ಲ ಸಾಕು ಅಂತ ಹೇಳ್ತಾರೆ. ಹಾಗೇನಿಲ್ಲ, ನಮಗೆ ಅಂಗಡಿಗೆ ವ್ಯಾಪಾರಕ್ಕೆ ಎಷ್ಟು ಜನ ಇದ್ದರೂ ಸಾಲಲ್ಲ. ಇರ್ತಾನೆ ಬಿಡಿ, ಅವನಿನ್ನೂ 18 ವರ್ಷ. ಬಾವ, ನಾನು ಬರ್ತೀನಿ, ನನಗೆ ಇಲ್ಲಿ ಬೇಜಾರು. ಅಕ್ಕ ಇಲ್ಲದೆ ಹೇಗಿರಲಿ ನಡ್ರಿ. ಇಲ್ಲಂಗೆ ಇರೋಕ್ಕಾಗಲ್ಲ. ಅಲ್ಲಿ ಹೇಳಿದಂತೆ ಇಲ್ಲಿ ಹಾಗೆ ಇರೋಕ್ಕಾಗಲ್ಲ. ಅಲ್ಲಿ ಹೇಳಿದಂತೆ ಕೇಳ್ಕೊಂಡಿರಬೇಕು. ಯಾವಾಗಲೂ ಅಂಗಡಿಲಿರಬೇಕು. ಬಂಡವಾಳ ಹಾಕಿರ್ತೀವಿ, ಸರಿ ನೋಡಬೇಕು. ಬಿಡಿ, ನನಗೂ ಗೊತ್ತು. ಊರು ಮುಂದಿನ ಅಂಗಡಿ ನೋಡಿದ್ದೀನಿ, ಹೇಗೆ ನಡೆಸ್ತಾರೆ ಅಂತ ನನಗೂ ಗೊತ್ತು. ನಡಿ, ಗೊತ್ತಾಗುತ್ತೆ. ಅವನು ಕರೆದುಕೊಂಡು ತಿಂಗಳಿಗಾಗೋ ತಿಂಡಿ, ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು, ಒಬ್ಬಟ್ಟು, ಮೆಣಸಿನ ಪುಡಿ, ಹುಳಿ ಪುಡಿ, ಚಟ್ನಿ ಪುಡಿ ಎಲ್ಲ ತಗೊಂಡು ಪ್ಯಾಕ್ ಮಾಡಿಕೊಂಡು ಗಂಡಿನ ಮನೆಗೆ ಹೊರಟಾಗ ಗಣಪತಿಗೆ ನಮಸ್ಕಾರ ಮಾಡಿ ಅವಳು, ಗಣಪತಿ ಸ್ಕೂಲ್ ಬಿಟ್ಟು ಹೋಗಬೇಕಲ್ಲ ಅಂತ ನನ್ನನ್ನು ಫೇಲ್ ಮಾಡು ಅಂದರೆ ನೀನು ಮದುವೆ ಮಾಡಿ ಈ ಊರೇ ಬಿಡಿಸ್ತಿದ್ಯಾ ಕಿಲಾಡಿ ಅಂತ ಹೇಳಿ ನಮಸ್ಕಾರ ಹಾಕಿ ಹೊರಟಳು. ಆಯಿತು, ಎಲ್ರಿಗೂ ಹೇಳಿದ್ದು. ಆ ಮನೆ ಈ ಮನೆ ಫ್ರೆಂಡ್ಸು ಎಲ್ಲರಿಗೂ ಹೇಳ್ಕೊಂಡು ಬಂದಿದ್ದಾಯಿತು. ಇನ್ನು ಹೊರಡೋದು. ಮನೆ ಜನ ಎಲ್ಲ
ಎಲ್ಲ ಹೋಗೋವರೆಗೂ ಇದ್ದು ಕಳಿಸಿ ಕೊಟ್ಟರು. ಬಸ್ ಹತ್ರ ಬಂದು ಹೋಗೋವರೆಗೂ ಇದ್ದು ಕಳಿಸಿ ಕೊಟ್ಟರು. ಅಮ್ಮ ಕೊಟ್ಟಿದ್ದೆ ಪಾತ್ರೆಗಳನ್ನು ಜೋಡಿಸಿಕೊಂಡು ಅಡುಗೆ ಮನೆಯಲ್ಲೇ ದೇವರಿಟ್ಟುಕೊಂಡು ಹಾಲು ಉಕ್ಕಿಸಿ ಪಕ್ಕದ ಮನೆಯವರನ್ನು ಕರೆದು ಕುಂಕುಮ ಕೊಟ್ಟಳು. ಇದ್ದುದನ್ನು ಎಲ್ಲ ಒಪ್ಪವಾಗಿ ಮಾಡಿಕೊಂಡಳು. ಮನೆಯಲ್ಲಿ ಹಣ್ಣುಗಳು ರಾಶಿ ರಾಶಿ, ತರಕಾರಿ ಮೂಟೆಗಳು, ಆಲೂಗೆಡ್ಡೆ, ಮೆಣಸಿನ್ಕಾಯಿ ಚೀಲಗಳು ರೂಮ್ ತುಂಬ. ಅವಳು ತುಂಬಿ ಲಾರಿಗೆ ತುಂಬಿ ಕಳಿಸುತ್ತಿದ್ದರು. ಇದೆಲ್ಲ ಅವಳಿಗೆ ಹೊಸದು. ಸಂತೆ ಒಂದು ದಿನ ತರಕಾರಿ ತಿಂದರೆ ಆಯಿತು. ಹೀಗೆಲ್ಲ ಮೂಟೆ ಮೂಟೆ ತರಕಾರಿ ಹಣ್ಣುಗಳನ್ನು ಅವಳು ಕಣ್ಣಾರೆಯೂ ನೋಡಿರಲೇ ಇಲ್ಲ. ಅಯ್ಯೋ, ಬ್ರಾಹ್ಮಣರ ಮನೆಗಳಲ್ಲಿ ತಿಳಿಸಾರು ಅನ್ನನೇ ಜಾಸ್ತಿ. ತರಕಾರಿ ತಂದರೆ ಎಲ್ಲೋ ಒಂದೋ ಎರಡೋ ತರಕಾರಿ ಹಿಡ್ಕೊಂಬರ್ತಾರೆ. ಅಂಥದ್ರಲ್ಲಿ ಇಷ್ಟೊಂದು ತರಕಾರಿ ನೋಡಿ ಅವಳಿಗೆ ಹಬ್ಬ ಅನ್ನಿಸ್ತು. ತುಂಬ ಕೊಟ್ಟು ಕಳಿಸುತ್ತಿದ್ದರು. ಬಂದವ್ರಿಗೆಲ್ಲ ತುಂಬಿ ಅದನ್ನೇ ಕೊಟ್ಟು ಕಳಿಸ್ತಿದ್ಲು. ಕೊಳೆತು ಹೋಗುತ್ತೆ ಅಲ್ವಾ, ದಂಡ ಆಗುತ್ತೆ, ಅದನ್ನೇ ಕೊಡ್ತೀನಿ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ ಹೇಳ್ತಾರಲ್ಲ ಹಾಗೆ. ಯಾರೋ ಹೇಳಿದ್ದು ಕೇಳಿಸಿಕೊಂಡು ಭಾವ ಬರಲಿ, ಕೇಳಿಸ್ಕೊಂಡ್ರೆ ಅಷ್ಟೇ. ಭಾವ ಬರಲಿ, ಈ ಮಾತು ಕೇಳಿಸ್ಕೊಂಡ್ರೆ ನಿಂಗೆ ಅಷ್ಟೇ. ಬಂದವ್ರಿಗೆಲ್ಲ ಕೊಟ್ಟು ತುಂಬ ಕಳಿಸ್ತೀಯ. ಹಣ್ಣು ತರಕಾರಿ ಎಲ್ಲ ಅದನ್ನೇ ಕಳಿಸ್ತೀಯ. ಭಾವ ಬಂದು ನೋಡಿರಿ ನಿಂಗೆ ಸರಿಯಾಗಿ ಮಾಡ್ತಾರೆ. ನಾನು ಕೇಳಿಸ್ಕೊಂಡೆ. ಏನೋ ಒಬ್ರಿಗೆ ಇಬ್ಬರಿಗೆ ಕೊಟ್ಟು ಕಳಿಸು, ದಿನ ಜಾತ್ರೆ ಮಾಡ್ಕೋಬೇಡ ಅಷ್ಟೇ. ನಿಮ್ಮ ಮನೆ, ನಿಮ್ಮ ಅಂಗಡಿನೇ ಜಾತ್ರೆ. ದಿನ ಜನ ತುಂಬಿರ್ತಾರೆ. ನಾನೇನು ಹೊಸ್ದಾಗಿ ಜಾತ್ರೆ ಮಾಡೋದು? ನಿಮ್ಮ ಅಂಗಡಿನೇ ಜಾತ್ರೆ, ತುಂಬ ಜಾತ್ರೆ ಜನ ಎಲ್ಲ ಅಲ್ಲೇ ಇರ್ತಾರೆ. ಇನ್ನು ನಾನೇನು ಹೊಸ್ದಾಗಿ ಜಾತ್ರೆ ಮಾಡಲಿ? ಅದು ನಡೀತಾ ಇರುತ್ತೆ ಬಿಡಿ. ಶಿವ ನಡೆಸ್ಕೊಂಡಂಗೆ ಹಾಗೆ ಆಗುತ್ತೆ. ಸರಿ. ಈಗ ಊಟ ಏನು ಮಾಡಿದ್ದೀಯಾ? ಅದೇ ಆಲೂಗೆಡ್ಡೆ, ಈರುಳ್ಳಿ, ಹುಳಿ, ಮಾವಿನಕಾಯಿ ತಂದಿದ್ದೀರಲ್ಲ, ಉಪ್ಪಿನಕಾಯಿ ಹಾಕಿದ್ದೀನಿ. ಬಡ್ಸು, ಟೈಮ್ ಆಯಿತು, ಹೋಗಬೇಕು. ಅಂಗಡೀಲಿ ಯಾರೂ ಇಲ್ಲ. ಭಾವ, ನಾನು ಹೋಗ್ತೀನಿ, ನೋಡ್ತೀನಿ. ಇನ್ನೂ ದುಡ್ಡು ಎಣಿಸಿ ಕೊಡೋಕ್ಕೆ ಬರಲ್ಲ ನಿನಗೆ? ದುಡ್ಡು ಎಣಿಸ್ಕೊಡೋಕ್ಕೆ ಸರಿಯಾಗಿ ಬರಲ್ಲ. ಇನ್ನು ವ್ಯಾಪಾರ ಕಲಿಯೋದು ಇನ್ನೂ ತುಂಬ ದಿನ ಬೇಕು. ಅದೇನು ಬ್ರಹ್ಮವಿದ್ಯೆನಾ? ಅವನು ಕಲಿತಾನೆ ಬಿಡಿ. ಮನೆಯಲ್ಲಿ ದಿನವೂ ಹೀಗೆ ನಡೆಯುತ್ತಿತ್ತು. ಯಾರಾದರೂ ಒಬ್ಬರೊಬ್ಬರು ಊಟಕ್ಕೆ ಇದ್ದೇ ಇರುತ್ತಿದ್ದರು. ನೀನು ಬಡಿಸ್ತಾ ಇದ್ದರೆ ಅನ್ನಪೂರ್ಣೇಶ್ವರಿ ಊಟ ಹಾಕಿದಂತೆ ಆಗುತ್ತೆ ಅಂತ ತಿಂದುಕೊಂಡು ಹೋಗ್ತಾಯಿದ್ರು. ಅಣ್ಣನ ಮನೆಯವರು ಬರುತ್ತಿದ್ದರು. ಇವಳು ಆಗೊಮ್ಮೆ ಈಗೊಮ್ಮೆ ಅವರ ಸುರೇಶ್ ಅಣ್ಣನ ಮನೆಯವರು, ಸುರೇಶ್ ಅಣ್ಣ ಅಲ್ಲ, ಅಣ್ಣನ ಮನೆಯವರು, ಇವರು ಹುಡುಗನ ಅಣ್ಣನ ಮನೆಯವರು ಬರ್ತಿದ್ದರು. ಇವಳು ಆಗೊಮ್ಮೆ ಈಗೊಮ್ಮೆ ಹೋಗ್ತಾಯಿದ್ದರು. ಇವರು ಆಗೊಮ್ಮೆ ಈಗೊಮ್ಮೆ ಹೋಗ್ತಾಯಿದ್ರು. ತಿಥಿ ಇಬ್ಬರು ಒಂದೊಂದು ಹಂಚಿಕೊಂಡು ಅಪ್ಪ ಅಮ್ಮಂದು ಅವರೊಂದು ಮನೇಲಿ ಇವರೊಂದು ಮನೇಲಿ ಮಾಡ್ತಿದ್ರು. ಈಗ ನಡೆದುಕೊಂಡು ಹೋಗುತ್ತಿತ್ತು. ಒಳೊಳಗೆ ಗುಸು ಸಂಬಂಧ ಹೇಗೋ ನಡೆದುಕೊಂಡು ಹೋಗ್ತಾಯಿತ್ತು. ಅಣ್ಣ ತಮ್ಮ, ಅತ್ತಿಗೆ ನಾದಿನಿ ಸಂಬಂಧಗಳು ಹೇಗೋ ನಡ್ಕೊಂಡು ಹೋಗ್ತಾಯಿತ್ತು. ಆದರೂ ಒಳಗಡೆ ಗುಸು ಇದ್ದೇ ಇರ್ತಿತ್ತು. ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾಳೆ. ತೋಟದಲ್ಲಿ ಬಂದ ತೆಂಗಿನಕಾಯೆಲ್ಲ ಖಾಲಿ ಮಾಡಿ ಬಿಡ್ತಾಳೆ. ಅವ್ರಿಗೆ ಕೊಟ್ಟು ಹೀಗೆ ಆದರೆ ತೋಟ ಉಳಿಸ್ಕೊಳ್ಳೋದಂಗೆ? ನೀರು ಗೊಬ್ಬರ ಎಲ್ಲ ನಾವು ಖರ್ಚು ಮಾಡೋದು, ಅವ್ರು ಕಾಯಿ ತಗೊಂಡು ಹೋಗೋದು. ಸಮ ಅಣ್ಣನ ಹೆಂಡತಿ ಎಲ್ಲದರಲ್ಲೂ ಅಳೆದು ಸುರಿದು ಒಪ್ಪ ಮಾಡೋ ಅಂಥವಳು. ಆದರೆ ತಮ್ಮನ ಹೆಂಡತಿ ಎಲ್ಲ ಧಾರಾಳವಾಗಬೇಕು. ಅದಕ್ಕೆ ಅವಳ ಒಂದು ತಿಂಗಳಲ್ಲೇ ಬೇರೆ ಮನೆ ಮಾಡಿ ಕೊಟ್ಟದ್ದು. ಇವರು ಸಪ್ರೇಟ್ ಮಾಡಿಕೊಂಡು ಬಂದರು. ನೋಡಿ, ಇವಳು ಬಂದ ತಕ್ಷಣವೇ ಎಲ್ಲ ಬೇರೆಯಾದರು.
ಅವರ ಅತ್ತೆ ಬೇರೆ ಊರಿನಲ್ಲಿ ಬೇರೆ ದೂರದಲ್ಲಿ ಇದ್ದವರು ಅಪರೂಪಕ್ಕೆ ಬರ್ತಿದ್ದರು. ಹತ್ತಿರ ಇದ್ದು ಅಳಿಸ್ಕೊಂಡು ಹೋಗೋಕ್ಕಿಂತ ದೂರ ಇದ್ದು ಆಗೊಮ್ಮೆ ಈಗೊಮ್ಮೆ ಬಂದು ಹಬ್ಬ ಹುಣ್ಣಿಮೆ ಅಂತ ಮಾಡಿಕೊಂಡು ಬಂದು ಹೋಗಿ ಮಾಡ್ಕೊಂಡಿರಿ. ಯಾರು ಬೇಡ ಅಂತಾರೆ? ಏನಾಗಬೇಕಾಗಿದೆ? ಅವನಪ್ಪ ವ್ಯವಹಾರ ಬೇರೆ, ನಿಂದೇ ಬೇರೆ. ಅವ್ರ ವ್ಯವಹಾರನೇ ಬೇರೆ, ನಿಂದೇ ಬೇರೆ. ನೀವು ಹೇಳೋದು ಸರಿ ಬಿಡಿ. ಇನ್ನು ಅತ್ತೆ ಹೇಳಿದಾಗ ಅವಳು ಸೊಸೆ ನೀವು ಹೇಳಿದ್ದು ಸರಿ ಬಿಡಿ. ಇನ್ನು ತೋಟ ಒಂದು ಭಾಗ ಮಾಡಿಕೊಡಿ. ಈ ಸೈಟ್ ಆಗಲೇ ಭಾಗ ಆಗಿದೆ. ಆದ್ರೇನು ಜೊತೆ ಇದ್ದಾಗಲೇ ಮನೆ ಕಟ್ಟಿಕೊಂಡರು. ಅವಳು ಬುದ್ಧಿವಂತೆ. ಮೊದಲು ಮನೆ ಕಟ್ಟಿಕೊಂಡಿದ್ದಾರೆ. ಎಲ್ಲ ನಮ್ಮ ದುಡಿಮೆ ಅಂತ ತೋರಿಸ್ತಾರೆ. ನೀನು ಅವ್ರ ಜೊತೆ ಇರಲಿಲ್ವಾ? ಮನೆ ಕಟ್ಟಿಕೊಡಲಿ ಬಿಡು. ಅತ್ತೆ ಹೇಳಿದಾಗ ಇಲ್ಲ, ನಾವು ಕೇಳೋದಿಲ್ಲ ಹಾಗೆಲ್ಲ. ನಾವು ಅಣ್ಣ ಏನು ಮಾಡ್ತಾನೋ ಮಾಡಲಿ, ಆದರೂ ಅದು ಸ್ವಲ್ಪ ಅವನು ದುಡಿಮೆ ಅಂತ ತೋರಿಸಿದ್ದಾರೆ. ನೀನು ಮನೆ ಕಟ್ಕೊಂಡು ಹೋಗು. ಅವರು ಜೊತೆ ಇದ್ದಾಗಲೇ ಮನೆ ಕಟ್ಕೊಂಡ್ರು, ನೀನು ಮನೆ ಕಟ್ಕೋಬೇಕಾಯಿತು ಅಂತ ಹೇಳಿದಾಗ ಅತ್ತೆ ಇಲ್ಲ, ನನಗೆ ಅಣ್ಣ ಏನು ಹೇಳ್ತಾರೋ ಅದು ಹೇಳಲಿ. ಅಣ್ಣ ಅವರು ಅದು ಬೇರೆ ಅವ್ರ ವ್ಯವಹಾರ ಅಂತ ಹೇಳಿದ್ದಾರೆ. ಸಂತೆ ಮಾಡಿ ನಾನು ಬೇರೆ ಅಂಗಡಿಯೆಲ್ಲ ಸಂತೆ ಮಾಡಿ ಮನೆ ಕಟ್ಕೊಂಡಿದ್ದು ಸಂತೆ ದುಡ್ಡಲ್ಲಿ. ಸಂತೆ ನೀವು ಬೇರೆ ಮಾಡ್ತೀರಾ. ಈಗ ಲಾರಿ ಬೇರೆ ತಗೊಂಡಿದ್ದಾರೆ. ಎಲ್ಲ ಅದೇ ದುಡ್ದಿದ್ದು ಅಂತಾರೆ. ಲಾರಿ ಬೇರೆ ತಗೊಂಡಿದ್ದಾರೆ, ಅದೇ ದುಡ್ದಿದ್ದು ನಾವು ಕಟ್ಕೊಂಡ್ವು ಅಂತಾರೆ. ಅಂಥವ್ರು ಮಾಡಿದ್ದು ಅವರಿಗೆ ದೇವರು ನೋಡ್ಕೊತಾನೆ. ಇವಳು ಹೀಗೆ ಹೇಳೋದಕ್ಕೆ ಅವರು ಹೀಗೆ ಮಾಡೋದು. ನೋಡು, ಅವಳು ಮುಂದಿದ್ದರೆ ಹೀಗೆ ಬಂದು ಮಾತಾಡ್ತಾಳೆ. ನೀನು ಮಾತಾಡು. ಅತ್ತೆನ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರಿಂದ ಅತ್ತೆ ಮಾವ ಇವ್ರ ಕಡೆನೇ ಮಾತಾಡ್ತಾಯಿದ್ರು. ನೀನು ಹೇಳಿ ಚೆನ್ನಾಗಿ ಮಾತಾಡು, ಅವಳಂಗೆ ಮಾತಾಡೋದು ಕಲ್ತ್ಕೊ ಅಂತ ಅತ್ತೆ ಹೇಳ್ತಾಯಿದ್ರು. ಇವಳು ಕೇಳಿಸ್ಕೊಂಡು ಸುಮ್ಮನೆ ಇರ್ತಿದ್ಳು. ಸರಿ ಬಿಡಿ, ನಮಗೂ ದೇವ್ರು ಕೊಟ್ಟಾಗ ಹಾಗೇ ಆಗುತ್ತೆ. ಅದಕ್ಕೆ ಸಂಬಂಧ ಕೆಡಿಸಿಕೊಳ್ಳಬಾರ್ದು. ದುಡ್ಡು ಸಂಪಾದನೆ ಮಾಡ್ಬೋದು, ಜನ ಸಂಬಂಧ ಸಂಪಾದನೆ ಮಾಡೋಕ್ಕಾಗಲ್ಲ. ನಿಮ್ಮ ಅಣ್ಣನೇ ಅಲ್ಲ, ಬೇರೆಯವರು ಅಲ್ಲ, ಎಲ್ಲರೂ ನಿಮ್ಮ ಅಣ್ಣನೇ ಅಲ್ವಾ, ಬೇರೆಯವರೇನಲ್ಲ. ಚೆನ್ನಾಗಿರಲಿ, ಅವರು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ನಾನು ಇನ್ನೇನು ಮಾಡೋಕ್ಕಾಗತ್ತೆ ಬಿಡು. ಅವ್ರವ್ರ ಹಣೆ ಬರ. ಅವ್ರು ದುಡಿದ್ದಾರೆ, ಅವ್ರು ಸಂಪಾದನೆ ಮಾಡಿದ್ದಾರೆ, ಅವ್ರು ಕಟ್ಟಿದ್ದಾರೆ. ಅದರಲ್ಲಿ ಏನು ತಪ್ಪು? ನಾವು ಅದನ್ನೆಲ್ಲ ಕೇಳೋಕ್ಕಾಗಲ್ಲ. ಏನೋ ನಾವು ಮನೆ ಕಟ್ಟಿದ್ರೆ ನಮಗೂ ಯಾರು ಇದಾಗೇ ಆಗುತ್ತೆ. ನಾನು ಈ ವರ್ಷ ಮನೆ ಕಟ್ತೀನಿ. ಆಯಿತು ಬಿಡು. ಶಿವ ಯಾವಾಗ ಆಗಬೇಕು ಅಂತನೋ ಆವಾಗ ಆಗುತ್ತೆ. ನಮಗೆ ನಿನ್ನ ಶಿವ ಕೊಟ್ಟು ಅತ್ತೆ ಕೇಳಿದಳು. ನಿನ್ನ ಶಿವ ಕೊಟ್ಬಿಡ್ತಾನ ಗಂಟು? ದೊಡ್ಡ ಗಂಟು ಬೇಕು ಮನೆ ಕಟ್ಟೋಕ್ಕೆ, ಸಣ್ಣದು ಆಗಲ್ಲ. ಈ ಮನೆ ಏನು ಚೆಂದ ಇಲ್ಲ, ನಾವು ಖುಷಿ ಇಲ್ವಾ? ಅವಳು ಸೊಸೆ ಹೇಳಿದಳು. ಈ ಮನೆ ಏನು ಚೆಂದಾಗಿಲ್ವಾ? ನಾವು ಖುಷಿಯಾಗಿಲ್ವಾ? ಇದರಲ್ಲೇ ಖುಷಿಯಾಗಿದ್ದೀವಿ, ನಾವು ಸಂತೋಷವಾಗಿದ್ದೀವಿ. ಅತ್ತೆಮ್ಮ ಕಾಫಿ ಕುಡೀರಿ, ಆರೋಗುತ್ತೆ. ಇಬ್ಬರು ಅಣ್ಣ ತಂಗಿ ಸರಿಯಾಗಿದ್ದೀರ. ಅದೇನು ಮಾಡ್ತೀರೋ ಮಾಡಿರಿ. ಏನು ಕಥೆಯೋ ಮಾಡ್ಕೊಳ್ರಿ. ನಾವಂತೂ ಯಾವುದಕ್ಕೂ ಬರಲ್ಲ. ನೀವುಂಟು, ನಿಮ್ಮ ಸಂಸಾರ ಉಂಟು ಅಂತ ಹೇಳಿ ಅತ್ತೆ ಹೊರಟಳು. ಇನ್ನೊಂದು ಭಾಗ, ಸೆಕೆಂಡ್ ಪಾರ್ಟ್ ಇನ್ನೊಂದು ವಿಡಿಯೋದಲ್ಲಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಕತೆ ಬರೆದು ಬಿಡ್ತೀನಿ, ಹೇಳ್ತೀನಿ, ಯಾವುದೋ ಒಂದು ಬರ್ತೀನಿ. ಅದು ಇದೇ ಸರಿ ಅನ್ನಿಸ್ತಿದೆ ನನಗೆ. ಈಗ ಬರಿಬೇಕು ಅನ್ನಿಸ್ತಾ ಇತ್ತು. ನೋಡೋಣ, ಇನ್ನೊಂದು 25 ಆಗಲಿ. ಒಂದು 25 ಆದಮೇಲೆ ಬರೆಯೋದು ಪ್ರಾಕ್ಟೀಸ್ ಮಾಡಬೇಕು. ಅದು ಏನು ಬರೆಯೋದಕ್ಕಿಂತ ಇದು ಹಿಂಗೆ ಹೇಳೋದು, ನಾವು ಹೇಳ್ದಂಗೂ ಆಗುತ್ತೆ, ನಮಗೂ ಪ್ರಾಕ್ಟೀಸ್ ಆಗುತ್ತೆ ಒಂಚೂರು ಅಲ್ಲೇ. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ನೋಡ್ತಾ ಇದ್ದೀರಾ, ನಿಮಗೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ. ಅದಕ್ಕೋಸ್ಕರ ಬರಿತಾ ಇದ್ದೀನಿ.
ಬರೆಯೋದು ಮಾತ್ರ ಬರಿತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲ ಚೆನ್ನಾಗಿ. ಥ್ಯಾಂಕ್ ಯು.